ರಾಜ್ಯದಲ್ಲಿ ಇತ್ತೀಚೆಗೆ ರಾಜಕಾರಣಿಗಳ ಬಾಯಿಗೆ, ನಾಲಿಗೆಗೆ ಮತ್ತು ಮೆದುಳಿಗೆ ಲಿಂಕೇ ತಪ್ಪಿಲ್ಲ, ಅಂದರೆ ಲಿಂಕೇ ಇಲ್ಲ ಅನ್ನುವ ರೀತಿಯಲ್ಲಿ ಪರಿಸ್ಥಿತಿ ಉಂಟಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ರಾಜಕಾರಣಿಗಳು ಟೀಕಿಸುವಂತಹ ಬರದಲ್ಲಿ, ಮಾತನಾಡುವಂತಹ ಬರದಲ್ಲಿ ಬಾಯಿಗೆ ಬಂದಂತೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇದೆ. ಕಳೆದ 2 ವರ್ಷದಲ್ಲಿ ಪ್ರಮುಖ 5 ಘಟನೆಗಳು ಈ ರೀತಿಯಾಗಿ ನಡೆದಿರುವಂಥದ್ದು. ಮೊದಲನೇದಾಗಿ ಎನ್ ರವಿಕುಮಾರ್ ಅವರು ಲೇಟೆಸ್ಟ್ ಆಗಿ ಈಗ ವಿವಾದಕ್ಕೆ ಈಡಾಗಿದ್ದಾರೆ. ಹಾಗಾದರೆ ಏನಾಯಿತು ಎನ್ ರವಿಕುಮಾರ್ ಅವರ ಪ್ರಕರಣದಲ್ಲಿ ಅಂತ ಹೇಳಿದ್ರೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಆರಂಭದಲ್ಲಿ ಟೀಕಿಸುವಂಥ ಭರದಲ್ಲಿ ಬಾಯಿಗೆ ಬಂದಂತೆ ಮಾತು ಯಾಕೆ, ವಿವಾದದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಾಯಕರು. ಬಿಜೆಪಿ ನಾಯಕರೇ ಪದೇ ಪದೇ ಎಡವಟ್ಟುಗಳನ್ನು ಮಾಡ್ಕೋತಾ ಇದ್ದಾರೆ. ಏನೇನೋ ಮಾತಾಡಿ ವಿವಾದಕ್ಕೆ ಸಿಲುಕ್ತಾ ಇದ್ದಾರೆ ನಾಯಕರು. ಬಾಯಿಗೆ ಬಂದಂತೆ ಮಾತನಾಡೋದು, ಬಾಯಿಗೆ ಬಂದಂತೆ. ನೋಡಿ, ಟೀಕೆ ಮಾಡಬೇಕು, ಟೀಕೆ ಮಾಡೋದಕ್ಕೂ ಕೂಡ ಒಂದು ಇತಿಮಿತಿ ಅಂತ ಇರುತ್ತೆ. ಟೀಕೆ ರಚನಾತ್ಮಕವಾಗಿರಬೇಕು, ಟೀಕೆಗೆ ಒಂದು ಚೌಕಟ್ಟಿರಬೇಕು. ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಿಜೆಪಿ ನಾಯಕರೇ ಅಂತ ಅಲ್ಲ, ಎಲ್ಲ ಪಕ್ಷದಲ್ಲೂ ಕೂಡ ರಾಜಕಾರಣಿಗಳಿಗೆ ನಾಲಿಗೆಗೂ ಮತ್ತು ಮೈಂಡ್ಗೂ, ಬ್ರೈನ್ಗೂ ಲಿಂಕ್ ತಪ್ಪಿದೆ, ಸಿಂಕ್ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಏನೋ ಒಂದು ಹೇಳಿಕೆಯನ್ನು ಕೊಡೋದು ವಿವಾದಕ್ಕೆ ಈಡಾಗುವಂಥದ್ದು. ಈ ರೀತಿಯ ಘಟನೆಗಳು ಪದೇ ಪದೇ ನಡೀತಾ ಇದೆ. ಲೇಟೆಸ್ಟ್ ಆಗಿ ಬಿಜೆಪಿ MLC ಎನ್ ರವಿಕುಮಾರ್ ಅವರ ಪ್ರಕರಣ. ಎನ್ ರವಿಕುಮಾರ್ ಅವರ ಪ್ರಕರಣ ಲೇಟೆಸ್ಟ್ ಆಗಿ ಏನಾಗಿತ್ತು, ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ನೋಡಿ, ಎನ್ ರವಿಕುಮಾರ್ ಅವರು ಏನು ಮಾತನಾಡಿದ್ರು, ಆ ವಿವಾದ ಏನು ಅಂತ ಮುಂದೆ ಹೇಳ್ತೀನಿ. ಬಟ್ ಈಗ ಸದ್ಯಕ್ಕೆ ರಾಜಕಾರಣಿಗಳಿಗೆ ಏನಾಗಿದೆ, ಯಾಕೆ ಪದೇ ಪದೇ ಹೇಳಿಕೆಗಳನ್ನು ಕೊಡುವಂಥದ್ದು? ಹೇಳಿಕೆ ಅಲ್ಲ, ಹೇಳಿಕೆ ಕೊಟ್ಟರೆ ರಾಂಗ್ ಅಲ್ಲ, ವಿವಾದಾತ್ಮಕ ಹೇಳಿಕೆ ಯಾಕೆ, ಯಾರನ್ನೋ ನಿಂದಿಸುವಂತಹ ಹೇಳಿಕೆ ಯಾಕೆ? ಎನ್ ರವಿಕುಮಾರ್ ಅವರ ಪ್ರಕರಣ, ಮಹಿಳಾ ಅಧಿಕಾರಿಗೆ ನಿಂದಿಸಿದ್ರ ಬಿಜೆಪಿ MLC. ಕಾಂಗ್ರೆಸ್ ನಾಯಕರು ಕೂಡ ಈಗ ಕಿಡಿಕಾರ್ತಾ ಇದ್ದಾರೆ. CS ಶಾಲಿನಿ ರಜನೀಶ್ ವಿರುದ್ಧ ಎನ್ ರವಿಕುಮಾರ್ ಅವರು ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟರು. ಎನ್ ರವಿಕುಮಾರ್ ಅವರು ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಆಗ ಛಲವಾದಿ ನಾರಾಯಣಸ್ವಾಮಿ ಅವರಿದ್ರು, ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾಗಿರುವಂತಹ ಮುನಿಸ್ವಾಮಿ ಅವರಿದ್ರು, ಅದೇ ರೀತಿಯಾಗಿ ಪೊಲೀಸರು ಕೂಡ ಇದ್ರು. ಗಮನಿಸ್ತಾ ಇದ್ರಲ್ವಾ? ಈ ಸಂದರ್ಭದಲ್ಲಿ ಎನ್ ರವಿಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಏನು ಹೇಳಿಕೆ ಕೊಟ್ಟರು ನೋಡ್ಕೊಂಬನ್ನಿ. ರಾತ್ರಿ ರಾಜ್ಯ ಸರ್ಕಾರಕ್ಕೆ 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 ಕೇಳಿಸ್ಕೊಂಡ್ರಲ್ಲ ಎನ್ ರವಿಕುಮಾರ್ ಅವರ ಹೇಳಿಕೆ. ಹಾಗಾದ್ರೆ ಏನಾಗಿತ್ತು ಪ್ರಸಂಗವನ್ನ ವಿವರಿಸ್ತೀನಿ ನೋಡಿ. ಪ್ರತಿಭಟನೆ ನಡೀತಾ ಇತ್ತು. ಮುನಿಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಪ್ರಶ್ನೆ ಮಾಡ್ತಾರೆ ಅಲ್ಲಿರುವಂತಹ ಪೊಲೀಸರಿಗೆ. ಏನಂತ, CS ಅವರು ಇರುವಂಥದ್ದು ರಾಜ್ಯ ಸರ್ಕಾರಕ್ಕ ಅಥವಾ ಸಿದ್ದರಾಮಯ್ಯವ್ರಿಗೋಸ್ಕರನಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಎನ್ ರವಿಕುಮಾರ್ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ, ಡೇ ಪೂರ್ತಿ ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದು ಎನ್ ರವಿಕುಮಾರ್ ಅವರ ಹೇಳಿಕೆ, ರೆಕಾರ್ಡ್ ಆಗಿದೆ, ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ. ಈ ಹೇಳಿಕೆ ಸಾಕಷ್ಟು ಟೀಕೆಗೆ ಒಳಗಾಗ್ತಾ ಇದೆ. ಯಾಕೆ ಅಂತ ಕೇಳಿ, ಎನ್ ರವಿಕುಮಾರ್ ಅವರ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದು ಅಥವಾ ಈ ರೀತಿಯಾಗಿ ವಿವಾದ ಸೃಷ್ಟಿಯಾಗಿರುವಂಥದ್ದು ಮೊದಲ ಬಾರಿ ಅಲ್ಲ. ಈ ಹಿಂದೆ ಕಲಬುರಗಿಯಲ್ಲಿ ಇದೇ ಎನ್ ರವಿಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅಲ್ಲಿನ ಜಿಲ್ಲಾಧಿಕಾರಿಯ ಬಗ್ಗೆ. ಅಲ್ಲಿನ ಜಿಲ್ಲಾಧಿಕಾರಿಗಳು ಪಾಕಿಸ್ತಾನದಿಂದ ಬಂದಿದ್ದಾರಾ ಅಂತ ಹೇಳಿಕೆಯನ್ನು ಕೊಟ್ಟರು. ವಿವಾದಕ್ಕೆ ಕಾರಣವಾಯಿತು. ಸ್ವತಃ ಎನ್ ರವಿಕುಮಾರ್ ಅವರೇ ಕ್ಷಮೆಯನ್ನ ಕೇಳಿದ್ರು. BS ಯಡಿಯೂರಪ್ಪನವರು ಕೂಡ ಎನ್ ರವಿಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿದ್ರು. ಸಾಕಷ್ಟು ವಿವಾದಕ್ಕೆ ಕಾರಣವಾಯಿತು. ಆ ವಿವಾದದ ಬೆನ್ನಲ್ಲೇ ಮೊನ್ನೆ ಅಷ್ಟೇ ಎನ್ ರವಿಕುಮಾರ್ ಅವರು ಮತ್ತೊಮ್ಮೆ ಮಹಿಳಾ ಅಧಿಕಾರಿಯ ಬಗ್ಗೆ ಈ ರೀತಿಯಾಗಿ ಅಸಂಬದ್ಧ ಹೇಳಿಕೆ ಯಾಕೆ ಕೊಟ್ಟರು ನೋಡಿ. ಇಲ್ಲಿ ಅಧಿಕಾರಿಯ ಬಗ್ಗೆ ಪ್ರಶ್ನೆ ಅಲ್ಲ, ಮಹಿಳಾ ಅಧಿಕಾರಿ ಅಂತಲ್ಲ, ಮಹಿಳೆಯರ ಬಗ್ಗೆ ಪ್ರಶ್ನೆ.
ಯಾವುದೇ ಮಹಿಳೆಯ ಬಗ್ಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡಬಹುದಾ? ಹೇಳಿ ಕೇಳಿ ಭಾರತಾಂಬೆ, ನಾವು ಇಡೀ ದೇಶವನ್ನು ನಾವು ತಾಯಿಯ ಸ್ವರೂಪದಲ್ಲಿ ನೋಡ್ತೀವಿ, ನಮ್ಮ ರಾಜ್ಯವನ್ನು ತಾಯಿಯ ಸ್ವರೂಪದಲ್ಲಿ ನೋಡ್ತೀವಿ. ಕಾವೇರಿ ತಾಯಿ, ಕಾವೇರಮ್ಮ, ನಾವು ಕುಡಿಯುವಂಥ ನೀರನ್ನು ತಾಯಿಯ ಸ್ವರೂಪದಲ್ಲಿ ನೋಡ್ತೀವಿ, ನಾವು ಇರುವಂಥ ಭೂಮಿ ತಾಯಿಯ ಸ್ವರೂಪದಲ್ಲಿ ನೋಡ್ತೀವಿ. ಬಟ್ ಇಂತಹ ತಾಯಿಯ ಬಗ್ಗೆ ಈ ರೀತಿಯಾಗಿ ಹೇಳಿಕೆ ಕೊಡೋದು ಎಷ್ಟು ಸರಿ? ಇದು ಪ್ರಶ್ನೆ ಆಗಿರುವಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ಎನ್ ರವಿಕುಮಾರ್ ನಾಲಿಗೆ ಉದ್ದವಾಗಿದೆ, ಸಿದ್ದರಾಮಯ್ಯನವರ ಹೇಳಿಕೆ ಇದು. ರವಿಕುಮಾರ್ ಕ್ಷಮೆ ಕೇಳಬೇಕು, ಎಚ್ ಕೆ ಪಾಟೀಲ್ರ ಹೇಳಿಕೆ. ರವಿಕುಮಾರ್ಗೆ ನಾಯಿ ಕಾಯಿಲೆ ಬಂದಿದೆ, ಪ್ರದೀಪ್ ಈಶ್ವರ್ ಹೇಳಿಕೆ. ಮುಖ್ಯ ಕಾರ್ಯದರ್ಶಿ ಗೌರವ ಕಾಪಾಡಲಿಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರ ಗೌರವವನ್ನು ಹೇಗೆ ಕಾಪಾಡ್ತಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಶ್ನೆ. ಎನ್ ರವಿಕುಮಾರ್ ಅವರ ಹೇಳಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ನಾಯಕರು ಕೂಡ ಒಂದಲ್ಲ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಎನ್ ರವಿಕುಮಾರ್ ಅವರ ಹೇಳಿಕೆಯನ್ನ ಖಂಡಿಸಿದ್ದಾರೆ ಸಿದ್ದರಾಮಯ್ಯನವರ ಹಾದಿಯಾಗಿ. ಹಾಗಾದ್ರೆ ಏನೆಲ್ಲ ಮಾತನಾಡಿದ್ರು ನೋಡ್ಕೊಂಬ. ಕಾನೂನು ಇಲಾಖೆ ಪೊಲೀಸ್ನವರು ಕಾನೂನು ಇಲಾಖೆ ಪೊಲೀಸ್ನವರು ಶಾಸನಸಭೆಯ ಸದಸ್ಯರೊಬ್ಬರು, BJPಯ ನಾಯಕರೊಬ್ಬರು ನಮ್ಮ ಮಹಿಳಾ ಅತ್ಯಂತ ಹಿರಿಯ ಅಧಿಕಾರಿ ಮೇಲೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ ನೀಚ ಕೆಲಸ. ಇವತ್ತು ಮಹಿಳೆಯರಿಗೆ ಸಣ್ಣ ಅಗೌರವ ಆದರೂ ಸಹಿತ ಸಹಿಸದೇ ಇರತಕ್ಕಂಥ ಸಮಾಜ ನಮ್ಮದು. ಆ ರೀತಿ ಕಾನೂನುಗಳಿವೆ. ಅಂಥದ್ರೊಳಗೆ ಈ ರೀತಿ ಲಘುವಾದ ಅವಮಾನ ಮಾಡ್ತಕ್ಕಂಥ ಏನು ಮಾತಿದೆ, ಶಬ್ದಗಳಿವೆ, ಇದು ತೀವ್ರವಾಗಿ ಖಂಡನೆ ಮಾಡಲೇಬೇಕು. ಸಮಾಜ ಖಂಡನೆ ಮಾಡ್ತೀವಿ. ಏನಾದರೂ ರವಿಕುಮಾರ್ ಅವ್ರಿಗೆ ಆ ಕಾನ್ಸೆನ್ಸ್ ಅಂತ ಏನಂತೀವಲ್ಲ ನಾವು, ಆತ್ಮಸಾಕ್ಷಿ, ಆ ಆತ್ಮಪ್ರಜ್ಞೆ ಇದ್ದರೆ ಅವರು ಏನಾದರೂ ಈ ರೀತಿ ಮಾತಾಡಿದ್ದಕ್ಕೆ ನೋವಾಗಿದ್ದರೆ ಸ್ವತಃ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಮುಖ್ಯ ಕಾರ್ಯದರ್ಶಿ ಅವರಿಗೆ ಹೋಗಿ ಅವರು ಕ್ಷಮೆ ಕೇಳಬೇಕು ಅಂಥೇಳಿ ನಾನು ಈ ಸಂದರ್ಭದೊಳಗೆ ನಿರೀಕ್ಷೆ ಮಾಡ್ತೀನಿ, ಅಪೇಕ್ಷೆ ಮಾಡ್ತೀನಿ. ರವಿಕುಮಾರ್ ಅವರು ಕೋತಿ, ರವಿಕುಮಾರ್ ಅವ್ರಿಗೆ ರೇಬೀಸ್ ಬಂದಿದೆ ಅಂತಿದ್ರು. ನಾನು ಹೇಳಿದೆ ಹಂಗೆ MLCನೆಲ್ಲ ನಾವು ಮಾತಾಡಬಾರ್ದು, ನಾವು ಗೌರವ ಕೊಡಬೇಕು ಅಂತ. ನಾನು ರವಿ ಅಣ್ಣನ್ಗೆ ಗೌರವದಿಂದ, ಅಣ್ಣ 3 ಬಿಟ್ಟಿರೋ ರವಿ ಅಣ್ಣ, ಆ 3 ಕಾಯಿಲೆನ ವಾಸಿ ಮಾಡ್ಕೋಣ. BJP ಅವ್ರಿಗೆ ಕೇಳಕ್ ಬಯಸ್ತೀನಿ, ಕಾರಣವೇ ಇಲ್ಲದೆ ಬೊಗಳುವ ನಾಯಿಯನ್ನ ವಿಧಾನ ಪರಿಷತ್ತಿಗೆ ಹೇಗೆ ಕಳಿಸಿಕೊಡ್ತೀರಿ ಎಂದು ಜನ ಕೇಳಿದ್ರು. ನಾನು MLC ರವಿಕುಮಾರ್ ಅವ್ರ ಬಿಹೇವಿಯರ್ ನೋಡ್ತಿದ್ರೆ, ನಾನು ಬಯಾಲಜಿ ಟೀಚರ್ ಆಗಿ MLC ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ 3 ಕಾಯಿಲೆಗಳು ಬಂದಿದೆ ಅಂತ ನನಗೆ ಅನಿಸ್ತಿದೆ. ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ, ಅಂದ್ರೆ ಸುಮ್ನೆ ಬೊಗಳೋದು. ಅದು ರವಿಕುಮಾರ್ ಅವ್ರಿಗೆ ಆ ಕಾಯಿಲೆ ಬಂದಿದೆ. ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ. ರೇಬೀಸ್ ಸಿಂಪ್ಟಮ್ ಏನ್ ಗೊತ್ತಾ? ಮೆಂಟಲ್ ಕನ್ಫ್ಯೂಷನ್, ಸುಮ್ನೆ ಕೋಪ ಮಾಡ್ಕೊಳ್ಳೋದು. ಸೊ ರೇಬೀಸು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ. ಮೂರನೇದು ನಾನು ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ನಿಜವಾಗ್ಲೂ ಅವರ ಒಂದು ಮನಸ್ಥಿತಿ ಆ ಮಟ್ಟಿಗೆ ಇದೆ ಅನ್ನೋದು ಎದ್ದು ಕಾಣಿಸುತ್ತೆ. ಮೊದಲೇ ನಾವು ಅವ್ರು ಮಾತಾಡಿದರೆ ಇಡೀ ಪಕ್ಷವನ್ನು ಒಯ್ಯಬಾರ್ದು ಅಂತ ಅನಿಸುತ್ತೆ. ಯಾಕಂದರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ BJPಗೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಥವಾ BJPಗರ ಒಂದು ಮನಸ್ಥಿತಿ ಅಥವಾ ಮಹಿಳೆಯರ ಬಗ್ಗೆ ವಿಚಾರ ಮಾಡೋದು ಇದೇ ರೀತಿ ಏನೋ ಅಂತ ಅನಿಸುತ್ತೆ. ಯಾಕಂದರೆ ಪದೇ ಇದೇನು ಮೊದಲನೇದಲ್ಲ. BJPಯ ಚೀಫ್ ವಿಪ್ ಆಗಿ ಇಂಥ ಚೀಪ್ ಬಿಹೇವ್ ಮಾಡ್ತಾರೆ ಅಂತಂದರೆ ಉಗಿಬೇಕು ಅವ್ರನ್ನ, ಇಡೀ ಮಹಿಳೆಯರು, ಇಡೀ
ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಎನ್ ರವಿಕುಮಾರ್ ಅವರ ಹೇಳಿಕೆ ಸಾಕಷ್ಟು ಟೀಕೆಗೆ ಒಳಗಾಗ್ತಾ ಇದೆ. ಬಟ್ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಇದು ತಪ್ಪು, ಖಂಡನೀಯ ಅಂತ. ಬಟ್ ಬಿಜೆಪಿ ನಾಯಕರು ಬೇರೆ ವಾದವನ್ನು ಮಂಡನೆ ಮಾಡ್ತಾ ಇದ್ರಲ್ವಾ. ಸ್ವತಃ ಎನ್ ರವಿಕುಮಾರ್ ಹೇಳಿದ್ರು, ನಾನು ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಒಂದಿಷ್ಟು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಬಟ್ ರಾಜಕಾರಣಿಗಳು ಹೇಳಿಕೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳೋದು ಬೇರೆ ವಿಚಾರ. ಬಟ್ ಕಾನೂನಾತ್ಮಕವಾಗಿ ಸಂಕಷ್ಟ ಎದುರಾಗಬಹುದಾ ಎನ್ ರವಿಕುಮಾರ್ ಅವರಿಗೆ ಅಂತ ಈ ಪ್ರಶ್ನೆ ಇರುವಂಥದ್ದು. ಎಸ್ ಮಹೇಶ್, ಖಂಡಿತವಾಗ್ಲೂ ಈಗಾಗಲೇ ಮೊನ್ನೆ ಅಷ್ಟೇ ಏನು ಪ್ರತಿಭಟನೆ ನಡೆದಿತ್ತು. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಅಂದರೆ ಪ್ರತಿಭಟನೆ ಕಂಪ್ಲೀಟ್ಲಿ ಮುಗಿದ ನಂತರ ತದನಂತರದಲ್ಲಿ ಎನ್ ರವಿಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಅನ್ನೋ ಒಂದು ಆರೋಪ ಕೂಡ ಅವ್ರ ಮೇಲೆ ಈಗಾಗಲೇ ಕೇಳಿ ಬರ್ತಾ ಇದೆ. ಅಂದರೆ ರಾತ್ರಿ ಪೂರ್ತಿ ಸರ್ಕಾರಕ್ಕೆ ಕೆಲಸ ಮಾಡ್ತಾರೆ, ಬೆಳಗ್ಗೆ ಸಿದ್ದರಾಮಯ್ಯ ಅವರಿಗೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಅವರು ನೀಡಿದ್ದಾರೆ ಅನ್ನೋ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಿದೆ. ಇದೇ ಸಂದರ್ಭದಲ್ಲಿ ಅವರ ವಿರುದ್ಧ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ತಿದ್ರು. ತದನಂತರ ಹೋಗಿ ವಿಧಾನಸೌಧ ಪೊಲೀಸ್ ಠಾಣೆಗೆ ಕೂಡ ದೂರು ನೀಡಿದ್ರು. ಆ ದೂರಿನ ಪ್ರತಿಯಾಗಿ ಅವರ ವಿರುದ್ಧ FIR ಕೂಡ ದಾಖಲಾಯಿತು. ಈಗಾಗಲೇ FIR ದಾಖಲಾದ ನಂತರದಲ್ಲಿ ಕೆಲವೊಂದಿಷ್ಟು ಕಾಂಗ್ರೆಸ್ನ ನಾಯಕರು ಆರೋಪ ಮಾಡ್ತಿದ್ದಾರೆ, ರವಿಕುಮಾರ್ ಅವರ ಹೇಳಿಕೆಗಳು ಸರಿ ಇಲ್ಲ. ಈ ಹಿಂದೆ ಕೂಡ ಒಂದು ರೀತಿಯಾಗಿ ಹೇಳಿಕೆ ನೀಡಿದ್ದಾರೆ. ಅಂದ್ರೆ ಕಲಬುರಗಿಯ DC ವಿರುದ್ಧವಾಗಿ ಹೇಳಿಕೆಯನ್ನು ನೀಡಿದ್ರು, ಈಗ CS ನ ವಿರುದ್ಧವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಇದು ಒಂದು ರೀತಿಯಾಗಿ ಆಂತರಿಕ, ಒಂದು ರೀತಿಯಾಗಿ ಸರಿಯಾಗಿ ನಡೀತಿಲ್ಲ. ಬಿಜೆಪಿಯ ಪರಿಸ್ಥಿತಿಗಳು ಈ ರೀತಿಯಾಗಿ ಇದೆ. ಸಾಮಾನ್ಯ ಜನರು ಯಾವ ರೀತಿಯಾಗಿ ಒಪ್ಕೊಳ್ತಾರೆ, ಒಂದು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಈ ರೀತಿಯಾದ ಒಂದು ಹೇಳಿಕೆಯನ್ನ ಬಿಜೆಪಿ ನಾಯಕರು ಕೊಡ್ತಿದ್ದಾರೆ ಅಂತ ಒಂದ್ ಕಡೆ ಕಾಂಗ್ರೆಸ್ ಅವರು ಆರೋಪ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿ ನಾಯಕರು ಇದನ್ನ ಡಿಫೆಂಡ್ ಮಾಡ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಈ ಹಿಂದೆ ಅಷ್ಟೇ ಪತ್ರಿಕಾ ಪ್ರಕಟಣೆ ಕೂಡ ಹೊಡಿಸಿ ಎನ್ ರವಿಕುಮಾರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ನಾನು ಯಾವುದೇ ಅರ್ಥದಲ್ಲಿ ಆ ಪದಗಳನ್ನ ಬಳಕೆ ಮಾಡಿರಲ್ಲ, ನಾನು ಯಾವುದೇ ಅರ್ಥದಲ್ಲಿ ಆ ರೀತಿಯಾಗಿ CS ವಿರುದ್ಧ ಹೇಳಿಕೆಯನ್ನ ನೀಡಿಲ್ಲ, ಇದ್ರ ಬಗ್ಗೆ ತನಿಖೆ ಆಗ್ಲಿ ಅನ್ನೋ ಒಂದು ಸ್ಪಷ್ಟನೆಯನ್ನ ಕೂಡ ನೀಡಿದ್ರೆ ಅವರ ಪ್ರತಿಯಾಗಿ ಕೆಲವೊಂದಿಷ್ಟು ಬಿಜೆಪಿಯ ನಾಯಕರು ಕೂಡ ಅವರ ಜೊತೆಯಾಗಿ ನಿಲ್ತಿದ್ದಾರೆ. ಅಂದ್ರೆ ರವಿಕುಮಾರ್ ಏನು ದೊಡ್ಡ ತಪ್ಪು ಅಥವಾ ಯಾವುದೇ ರೀತಿಯಾದ ಒಂದು ಹೇಳಿಕೆಗಳನ್ನ ನೀಡಿಲ್ಲ, ಅವರು ಹೇಳಿಕೆ ನೀಡಿದ್ದಕ್ಕೆ ಈಗಾಗಲೇ ಸಮಜಾಯಿಷಿ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಅವರು ಕೂಡ ಕೆಲವೊಂದಿಷ್ಟು ಹೇಳಿಕೆಗಳನ್ನ ನೀಡಿದ್ರು. ಈಗಾಗಲೇ ಏನು IAS ಅಧಿಕಾರಿಗಳ ತಂಡ ಏನಿದೆ ಅದು ಸಿದ್ದರಾಮಯ್ಯ ಅವರಿಗೆ ದೂರನ್ನು ನೀಡಿದ್ರು ರವಿಕುಮಾರ್ ಅವರ ವಿರುದ್ಧ. ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಹೇಳಿಕೆಗಳು ನೀಡಿದಾಗ ಅಥವಾ ASP ಮೇಲೆ ಹಲ್ಲೆ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಮತ್ತೆ DC ಅವರಿಗೆ ನೀನ್ ಯಾರು ಅಂತ ಕೇಳಿದಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನಾಗಿತ್ತು, ಈ IAS ನಿಯೋಗ ಈಗಾಗಲೇ ಏನು CMಗೆ ಹೋಗಿ ದೂರನ್ನು ನೀಡಿದ್ರು, ಆ ಸಂದರ್ಭದಲ್ಲಿ ಯಾಕೆ ಬರಲಿಲ್ಲ ಅಂತ ಒಂದಿಷ್ಟು ಬಿಜೆಪಿ ನಾಯಕರು ಕೂಡ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ. ಇದನ್ನ ಹೊರತುಪಡಿಸಿ ಈಗಾಗಲೇ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮಾತನಾಡ್ತಾ ಹೋದ್ರೆ ಈಗಾಗಲೇ ನಿನ್ನೆ ಅಷ್ಟೇ ರವಿಕುಮಾರ್ ಅವರು ಕೂಡ ಒಂದು ಹೈಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಸಿದ್ರು. ನಾನು ಯಾವುದೇ ರೀತಿಯಾಗಿ ತಪ್ಪು ಮಾಡಿಲ್ಲ, ಒಂದು ರೀತಿಯ ಈ ಪ್ರಕರಣವನ್ನ ತಿರ್ಚಿ ನನ್ನ ಮೇಲೆ FIR ಮಾಡಲಾಗಿದೆ ಅಂತ ಈ ರೀತಿಯಾಗಿ ಕಾನೂನು ಹೋರಾಟಕ್ಕೆ ಮುಂದಾಗಿ ಹೈಕೋರ್ಟ್ನಲ್ಲಿ ಅರ್ಜಿ ಕೂಡ ಸಲ್ಲಿಸಿದ್ರು. ಆ ಅರ್ಜಿಯ ಪ್ರತಿಯಾಗಿ ನಿನ್ನೆ ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆದಿದೆ. ಆ ವಿಚಾರಣೆಯ ಮೂಲಕ ನ್ಯಾಯಾಧೀಶರು ಕೊಡುವಂತ ಆದೇಶಗಳು ಏನಂದ್ರೆ ಜುಲೈ 8ನೇ ತಾರೀಕುವರೆಗೂ ಯಾವುದೇ ರೀತಿಯಾಗಿ ರವಿಕುಮಾರ್ ಅವರಿಗೆ ಬಂಧಿಸುವಂತಿಲ್ಲ ಅಂತ ಒಂದು ಆದೇಶವನ್ನು ಕೂಡ ಹೊರಹಾಕುತ್ತೆ. ತದನಂತರ ಇಲ್ಲಿವರೆಗೂ ಕೂಡ ಅಷ್ಟೇ ಆ ಹೇಳಿಕೆ ನೀಡಿ ಆದಂತ ಸಂದರ್ಭದಲ್ಲಿ ಮತ್ತೆ FIR ಆಗಿರಿ ಇಲ್ಲಿವರೆಗೂ ಕೂಡ ಅಷ್ಟೇ ರವಿಕುಮಾರ್ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ಯಾವ ಸ್ಥಳದಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿಲ್ಲ ಮಹೇಶ್. ಓಕೆ, ನೀವು ಹಾಗೆ ಇರಿ, ಸಂಪರ್ಕದಲ್ಲಿರಿ. ಒಂದು ಕಡೆ ಎನ್ ರವಿಕುಮಾರ್ ಅವರ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತನಾಡಿದ್ರು. ಆದರೆ BJP ನಾಯಕರು ಹೇಳ್ತಾ ಇದ್ದಾರೆ ಇಲ್ಲ, ರವಿಕುಮಾರ್ ಆ ರೀತಿ ಮಾತನಾಡಿಲ್ಲ. ಇದ್ರ ಜೊತೆಗೆ IAS ಅಸೋಸಿಯೇಷನ್ ಇದೆಯಲ್ವಾ, ಸಿದ್ದರಾಮಯ್ಯನವ್ರಿಗೆ ಕಂಪ್ಲೇಂಟನ್ನು ಮಾಡಿದೆ. ಹಾಗಾದರೆ ಸಿದ್ದರಾಮಯ್ಯನವರು ಕೂಡ ಈ ಹಿಂದೆ ಅಧಿಕಾರಿಗಳ ವಿರುದ್ಧ ಮಾತನಾಡಿದರು, ಗದರಿದ್ರು, ಹೊಡಿಲಿಕ್ಕೆ ಹೋಗಿದ್ರು. ಆಗ ಎಲ್ಲಿ ಹೋಗಿತ್ತು ಈ ಅಸೋಸಿಯೇಷನ್ ಅನ್ನುವ ಪ್ರಶ್ನೆಯನ್ನು BJP ಕೂಡ ಪ್ರಶ್ನೆ ಮಾಡ್ತಾ ಇದೆ, BJP ಕೂಡ ಕೇಳ್ತಾ ಇದೆ.